ಸುತ್ತ ನೋಡಿದಲ್ಲೆಲ್ಲ ನೀಲ ಸಾಗರ. ಆಕಾಶನೂ ಕೂಡ ನೀಲಿಯಂತೆಯೇ ಕಾಣಿಸ್ತಾ ಇತ್ತು. ಸಾಗರದ ಮಧ್ಯೆ ಪುಟಿದೇಳುವಂತಹ ಅಲೆಗಳು ಹಾಲಿನ ನೊರೆಯಂತೆ ಬಂದು ಬಂಡೆಗಲ್ಲುಗಳಿಗೆ ಅಪ್ಪಳಿಸ್ತಾ ಇದ್ವು. ಈ ಸಾಗರದ ನೀರು ಬಂಡೆಗಲ್ಲುಗಳಿಗೆ ಬಿದ್ದಾಗ ಆ ಮುತ್ತು ಸುರಿದಂತೆ ನಮಗೆ ಭಾಸವಾಗ್ತಾ ಇತ್ತು. ಇಂತಹ ಅತಿ ಸುಂದರವಾದಂತಹ ದೃಶ್ಯ ಕಂಡುಬಂದ ಸ್ಥಳದ ಕುರಿತು ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರುನಾಡ ಬೆಳಗು. ತನ್ಹಾ ಲಾಟ್ ಇಂಡೋನೇಷ್ಯಾದ ಬಾಲಿಯಲ್ಲಿರುವ ರಮಣೀಯವಾದ ಸಾಗರ ತೀರದ ದೇವಾಲಯವಾಗಿದೆ. 16ನೇ ಶತಮಾನದಲ್ಲಿ ಹಿಂದೂ ಅರ್ಚಕ ಈ ದೇವಾಲಯವನ್ನು ನಿರ್ಮಿಸಿದ ಅಂತ ಹೇಳಿ ನಂಬಲಾಗಿದೆ. ತನ್ಹಾ ಲಾಟ್ ಪದದ ಅರ್ಥ ಸಮುದ್ರದ ಮಧ್ಯದಲ್ಲಿರುವ ಭೂಮಿ ಅಂತ ಅರ್ಥ. ಇದು ಇಂಡೋನೇಷ್ಯಾದ ಬಾಲಿಯ ಸಾಗರದ ಕಲ್ಲಿನ ಮೇಲೆ ನಿರ್ಮಿಸಲ್ಪಟ್ಟ ಹಿಂದೂ ದೇವಾಲಯ. ಇದು ಬಾಲಿಯ ಸಂಪ್ರದಾಯ ಸಂಸ್ಕೃತಿಯನ್ನು ಸಾರುವ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ 2 ದೇವಾಲಯಗಳಿದೆ, ಒಂದು ಮೇಲ್ಭಾಗದಲ್ಲಿ ಇನ್ನೊಂದು ಕೆಳಭಾಗದಲ್ಲಿ. ಆ ಬಂಡೆಗಲ್ಲಿನ ಮೇಲ್ಭಾಗದಲ್ಲಿ ನಿರ್ಮಿಸಲ್ಪಟ್ಟ ದೇವಾಲಯ ಪುರೋಹಿತರಿಗೆ ಮೀಸಲ್ಪಟ್ಟಿದ್ದು, ಕೆಳಗಿನ ದೇವಾಲಯ ಜನಸಾಮಾನ್ಯರಿಗೆ ಮೀಸಲ್ಪಟ್ಟಿದೆ. ಇಲ್ಲಿ ಸುಂದರವಾದ ಕಡಲ ತೀರಗಳ ಜೊತೆಗೆ ರಮಣೀಯವಾದ ನಿಸರ್ಗವನ್ನು ಕೂಡ ಸವಿಯಬಹುದು. ಈ ದೇವಾಲಯ ಸಮುದ್ರದ ದೇವತೆಗಳಿಗೆ ಅರ್ಪಿತವಾದಂತಹ ಹಿಂದೂ ದೇವಾಲಯ ಅಂತ ಹೇಳಿ ಕರೆಯಲಾಗುತ್ತೆ. ಬಾಲಿಯಲ್ಲಿ ಬರುವಂತಹ ಇನ್ನೊಂದು ಪ್ರಮುಖ ಸ್ಥಳ ಗರುಡ ವಿಷ್ಣು ಕೆಂಚನ ಕಲ್ಚರಲ್ ಪಾರ್ಕ್ ಅಂತ ಹೇಳಿ. ಬಾಲಿಯಲ್ಲಿರುವ ಅತ್ಯಂತ ಮಹತ್ವದ ಆಕರ್ಷಣೀಯ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ. ಇಂಡೋನೇಷ್ಯಾದ ಅತಿ ಎತ್ತರದ ಪ್ರತಿಮೆಯನ್ನು ನಾವು ಇಲ್ಲಿ ನೋಡಬಹುದು. ಬಾಲಿಯ ಒಂದು ಪೌರಾಣಿಕ ಜಾನಪದ ಕಲೆಗಳ ಒಂದು ವಸ್ತು ಸಂಗ್ರಹಾಲಯ, ಹಾಗೆ ಸ್ಥಳೀಯ ನೃತ್ಯಗಳು, ಅವರ ಒಂದು ಪೂಜಾ ವಿಧಾನಗಳು, ಜನಪದ ವಸ್ತು ಸಂಗ್ರಹಾಲಯವನ್ನು ನಾವು ಈ ಒಂದು ಪಾರ್ಕ್ನಲ್ಲಿ ನೋಡ್ಬೋದು. ಹಾಗೆ ಗರುಡ ವಿಷ್ಣು ಕೆಂಚನ ಈ ಒಂದು ಪ್ರತಿಮೆಯನ್ನು ನಿರ್ಮಿಸೋದಕ್ಕೆ 28 ವರ್ಷಗಳ ಕಾಲವನ್ನು ತಗೊಂಡ್ರಂತೆ. ಹಾಗೆ ಇದು ಇದರ ಒಂದು ವಿಶೇಷತೆ ಅಂದರೆ ಬಾಲಿಯ ವಿಮಾನ ನಿಲ್ದಾಣದಿಂದ ಇದನ್ನು ನೋಡಿದಾಗ ಈ ಪ್ರತಿಮೆ ನಮಗೆ ಕಾಣಿಸುತ್ತೆ. ಹಾಗೆ ನಾವು ಎಲ್ಲೇ ಹೋದರೂ ಕೆಲವೊಂದು ಸ್ಥಳಗಳಲ್ಲಿ ಈ ಒಂದು ಪ್ರತಿಮೆಯನ್ನು ನಾವು ನೋಡಬಹುದು ದೂರದಿಂದ. ಸುಂದರವಾದ ಉದ್ಯಾನವನ ಇಲ್ಲಿ ಇದೆ. ಅಲ್ಲಲ್ಲಿ ಗರುಡನ ಪ್ರತಿಮೆಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಗರುಡ ಪಕ್ಷಿಯನ್ನು ಇಂಡೋನೇಷ್ಯಾದ ಜನ ಒಂದು ಗೌರವಾನ್ವಿತ ಸ್ಥಾನದಲ್ಲಿಯೂ ಕೂಡ ಕಾಣ್ತಾರೆ. ಸೊ ಇಲ್ಲಿ ಎಲ್ಲೇ ಹೋದರೂ ಕೂಡ ಅವರು ಪುರ ಅಂತ ಕರೀತಾರೆ. ಪುರ ಅಂದರೆ ಟೆಂಪಲ್ ಅಂತ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಉಲ್ವಾಟು ಟೆಂಪಲ್ ಇದೆ. ಇದು ಬಾಲಿಯ ಕೂಟಾ ಡಿಸ್ಟಿಕ್ ಅಂದರೆ ಸೌತ್ ಕೂಟಾದಲ್ಲಿ ಬರುತ್ತೆ. ಇದು ಕೂಡ ಶಿವನ ದೇವಾಲಯವಾಗಿದ್ದು ಬೋರ್ಗರೆವ ಸಾಗರದ ಬಂಡೆಗಲ್ಲಿನ ಮೇಲೆ ನಿರ್ಮಿಸಲ್ಪಟ್ಟಂತಹ ದೇವಾಲಯವಾಗಿದೆ. ಅಂದರೆ ಉಲ್ವಟು ಅಂದರೆ ಬಂಡೆಯ ಮೇಲೆ ನಿರ್ಮಿಸಲ್ಪಟ್ಟಂತಹ ದೇವಾಲಯ. ಇದು ಶಿವನನ್ನು ಇವರು ಕೂಡ ಅಚಿಂತ್ಯ, ಶಿವ, ಈಶ್ವರ, ಜೀವ ಹೀಗೆ ಬೇರೆ ಬೇರೆ ಹೆಸರುಗಳಿಂದೆಲ್ಲ ಕರೀತಾರೆ. ಇದು ಕೂಡ ತುಂಬ ವಿಶಾಲವಾದ ದೇವಾಲಯ ಆಗಿದ್ದು ಬಾಲಿಯ ಒಂದು ಸಂಪ್ರದಾಯ ಒಂದು ಸಂಸ್ಕೃತಿಯನ್ನು ಸಾರುವ ವಿಭಿನ್ನ ವಾಸ್ತುಶಿಲ್ಪಗಳನ್ನು ನಾವು ಇಲ್ಲಿ ನೋಡಬಹುದು. ಬಾಲಿಯಲ್ಲಿ ಎಲ್ಲೇ ಹೋದರೂ ಕೂಡ ಮಂಗಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಆದರೆ ಈ ದೇವಸ್ಥಾನಗಳಲ್ಲಿ ಮಂಗಗಳಲ್ಲ, ಮಂಗಗಳ ದಂಡೇ ಇದೆ. ಅಷ್ಟೇ ಹುಷಾರಾಗಿರಬೇಕು ಕೂಡ. ಇಲ್ಲಿಗೆ ಜನ ಯಾಕೆ ಬರ್ತಾರೆ ಅಂದರೆ ಬಾಲಿನಿ ಡ್ಯಾನ್ಸ್ ನೋಡೋದಕ್ಕೆ. ನಮ್ಮ ರಾಮಾಯಣದಲ್ಲಿ ಬರುವಂತಹ ಸೀತಾಪಹರಣದ ದೃಶ್ಯವನ್ನು ಬಾಲಿನಿ ಅಥವಾ ಕೆಕ್ಕ ಡ್ಯಾನ್ಸ್ ಅಂತ ಕರೀತಾರೆ. ಆ ಬಾಲಿನಿ ಡ್ಯಾನ್ಸ್ ಮೂಲಕ ಮಾಡಿ ತೋರಿಸ್ತಾರೆ. ಸೀತೆಯನ್ನು ರಾವಣ ಅಪಹರಿಸ್ತಾನೆ. ಆಗ ರಾಮ ಆ ಸೀತೆಯನ್ನು ಹೇಗೆ ಕಾಪಾಡ್ತಾನೆ, ಆಂಜನೇಯ ಹೇಗೆ ಸಹಾಯ ಮಾಡ್ತಾನೆ ಮತ್ತು ಆ ಸೀತೆಯನ್ನು ಕಾಪಾಡಿ ರಾವಣನನ್ನು ಸಂಹರಿಸುವ ಮೂಲಕ ಈ ಒಂದು ದೃಶ್ಯ ಕೊನೆಗೊಳ್ಳುತ್ತೆ. ಇದನ್ನು ನೃತ್ಯ ಪ್ರದರ್ಶನ ಈ ಒಂದು ಬಾಲಿಗೆ ಬಂದಂತಹ ಜನರು ಯಾರು ಕೂಡ ಇದನ್ನು ಮಿಸ್ ಮಾಡದೆ ಇಲ್ಲಿ ನೋಡ್ಕೊಂಡು ಹೋಗ್ತಾರೆ. ನಮ್ಮ ರಾಮಾಯಣದ ಸೀತಾಪಹರಣ ಹೇಗೆ ಬಾಲಿನಿ ಡ್ಯಾನ್ಸ್ನಲ್ಲಿ ಮೂಡಿ ಬಂದಿದೆ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಧನ್ಯವಾದಗಳು.